ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ 2 ಪೊಲೀಸ್ ಸಿಬ್ಬಂದಿ ಅಮಾನತಾಗಿದ್ದಾರೆ. ನಿನ್ನೆ ಬೆಳಗಾವಿ ಸಮಾವೇಶದಲ್ಲಿ ಕರ್ತವ್ಯ ಲೋಪ ಸಂಭವಿಸಿತು. ಸಿಎಂ ಕಾರ್ಯಕ್ರಮದಲ್ಲಿ ಏಕಾಏಕಿ ಬೇರೊಂದು ಪಕ್ಷದ ಕಾರ್ಯಕರ್ತರು ಮತ್ತು ಕರ್ತೆಯರು ಪ್ರತಿಭಟನೆ ಮಾಡುವ ರೂಪದಲ್ಲಿ ಆಗಮಿಸುತ್ತಾರೆ. ನಿನ್ನೆ ಬೆಳಗಾವಿ ಸಮಾವೇಶದಲ್ಲಿ ಕರ್ತವ್ಯ ಲೋಪ ಭಾಷಣದ ಸಿದ್ಧತೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ಟ್ರಿಗರ್ ಆಗ್ತಾರೆ. ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಅಲ್ಟಿಮೇಟ್ ಅಲ್ಲಿ ಪ್ರಶ್ನೆ ಕಾಡೋದು ಭದ್ರತಾ ಲೋಪ. 2 ಪೊಲೀಸ್ ಸಿಬ್ಬಂದಿಗಳನ್ನ ಅಮಾನತು ಮಾಡಲಾಗಿದೆ. ನಿನ್ನೆ ಬೆಳಗಾವಿ ಸಮಾವೇಶದಲ್ಲಿ ಕರ್ತವ್ಯ ಲೋಪ ಸಂಭವಿಸಿತ್ತು. 2 ಅಮಾನತು ಮಾಡಿದ ಐಜಿಪಿ. ನೋಡಿ, ಕರ್ತವ್ಯ ಲೋಪ ಅದನ್ನು ಒಂದು ಸ್ವಲ್ಪ ವಿವರಿಸೋದಾದ್ರೆ, ಪ್ರತಿಭಟನೆಯ ರೂಪದಲ್ಲಿ ಕಾರ್ಯಕರ್ತೆಯರು ಮತ್ತು ಕಾರ್ಯಕರ್ತರು ಅಲ್ಲಿಗೆ ಆಗಮಿಸಿದ್ರು. ಬೇರೆಯವರು ಬೇರೆಯ ರೂಪದಲ್ಲಿ ಬಂದಿದ್ರೆ ಅಲ್ಲಿ ಅಹಿತಕರ ಘಟನೆ ನಡೀತಾ ಇತ್ತು. ಅದೃಷ್ಟವಶಾತ್ ಆ ತರಹದ್ದು ನಡೆದಿಲ್ಲ. ಅಲ್ಲಿ ಪೊಲೀಸರು ಸಿಎಂಗೆ ಇರಬಹುದಾದಂತಹ ಪ್ರೋಟೋಕಾಲ್ ಅನ್ನು ಪಾಲಿಸಲೇಬೇಕಾಗುತ್ತೆ. ಅಲ್ಲಿ ಯಾರು ಬರಬೇಕು, ಯಾರು ಬರಬಾರ್ದು. ಒಂದು ಸಿಎಂ ಯಕಶ್ಚಿತ್ ಒಬ್ಬ ಶಾಸಕನ ಕಾರ್ಯಕ್ರಮ ಅಲ್ಲ. ಅಲ್ಲೂ ಸಿದ್ದರಾಮಯ್ಯ ಒಂದು ರಾಜ್ಯದ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿಯ ನಾಯಕತ್ವ ಅಥವಾ ನೇತೃತ್ವ ಇರತಕ್ಕಂತಹ ಕಾರ್ಯಕ್ರಮ. ಒಂದು ರಾಷ್ಟ್ರೀಯ ಪಕ್ಷದ ಉಸ್ತುವಾರಿಯೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಉಪಮುಖ್ಯಮಂತ್ರಿ ಪಕ್ಕದಲ್ಲೇ ಕೂತ್ಕೊಂಡು ಸೈಲೆಂಟ್ ಆಗಿ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೊಂದು ಕೂಗಾಟ, ಇದ್ದಕ್ಕಿದ್ದ ಹಾಗೊಂದು ಅರಚಾಟ, ಏನಾಯಿತು ಎನ್ನುವಂತಹ ಪ್ಯಾನಿಕ್ ಜನರಲ್ಲಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು? ಸಾವಿರಾರು ಪೊಲೀಸರ ನಿಯೋಜನೆಯಾಗಿತ್ತು. ಆ ಪೊಲೀಸರಿಗೆ ಒಂದು ಉಸ್ತುವಾರಿ ಅಧಿಕಾರಿಯನ್ನು ಕೂಡ ನೇಮಿಸಲಾಗಿತ್ತು. ಆ ಹೆಸರಿನಲ್ಲಿ ಆ ಭಾಗದ ಎಸ್ಪಿಗೂ ಕೂಡ ಬಹುದೊಡ್ಡ ಜವಾಬ್ದಾರಿಗಳಿರ್ತವೆ. ಯಾರು ಬರಬೇಕು, ಯಾರನ್ನ ಬಿಡಬೇಕು, ಯಾರನ್ನ ಬಿಡಬಾರ್ದು, ಯಾರನ್ನ ಬಿಡಲೇಬೇಕು, ಇವೆಲ್ಲವೂ ಕೂಡ ಅಲ್ಲಿನ ಪೊಲೀಸರು ತೀರ್ಮಾನ ಮಾಡಿಕೊಳ್ಳಬೇಕಾದಂಥ ವಿಚಾರ. ಸಣ್ಣ ಮಟ್ಟಿಗೆ ನಿನ್ನೆ ನಡೀತು. ಏನಾದರೂ ಬೇರೆ ತರಹದಲ್ಲಿ ಬೇರೆ ಒಂದು ದುರ್ಘಟನೆ ನಡೀತಾ ಇದ್ದಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಅದರ ಅರ್ಥ ಸಿಎಂ ಸಿದ್ದರಾಮಯ್ಯ ಕೈ ಮಾಡೋದಕ್ಕೆ ಹೋಗಿದ್ದು ಸರಿ ಅಂತ ನಾವು ಹೇಳ್ತಾ ಇಲ್ಲ. ಆ ಮನುಷ್ಯನ ವಯಸ್ಸು ಮತ್ತು ಹುದ್ದೆ ಮತ್ತು ಜವಾಬ್ದಾರಿ ಅವೆಲ್ಲವನ್ನು ಕೂಡ ಅವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ವಿವೇಚನೆಗೆ ಕೆಲಸ ಕೊಡಬೇಕಾಗಿತ್ತು. ವಿವೇಚನೆ ಕೈ ಮೀರಿದಾಗ ತನ್ನ ವಯಸ್ಸು ತನ್ನ ಹುದ್ದೆಯೂ ಕೂಡ ಕೆಲವೊಮ್ಮೆ ನೆನಪಿಗೆ ಬರೋದಿಲ್ಲ. ಸಿಎಂ ಸಿದ್ದರಾಮಯ್ಯ ದುಡುಕಿದ್ರು ಅಥವಾ SP ಸ್ವಲ್ಪ ಅಜಾಗರೂಕತೆ ಮಾಡಿದ್ರು, ಇವೆರಡೂ ಕೂಡ ಜನ ತೀರ್ಮಾನ ಮಾಡ್ತಾರೆ. ಒಟ್ಟಾರೆ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ 2 ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡಲಾಗಿದೆ.